ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು, ಹೋರಾಟದ ಹಿನ್ನೆಲೆಯಿಂದ ಬಂದು ಪಕ್ಷವನ್ನು ಬೆಳೆಸೋದಕ್ಕೆ ನೆರವಾದವರು. ಅವ್ರ ಮಾರ್ಗದರ್ಶನವನ್ನು ಎಲ್ಲ ಕಾಲಕ್ಕೂ ನಾವು ಪಡಿತೇವೆ. ಪಕ್ಷ ಆಗಿ ಸಮರ್ಪಕವಾಗಿ ಕೆಲಸ ಮಾಡ್ತಿಲ್ಲ ಅಂತ ಕಾರಣಕ್ಕಾಗಿ ಯಡಿಯೂರಪ್ಪನವರು ಎಂಟ್ರಿ ಆಗಿದ್ದಾರೆ ಹೈಕಮಾಂಡ್ ಚರ್ಚೆ. ಅದೇ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನಮ್ಮ ಶಕ್ತಿ ಮೀರಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇನ್ನಷ್ಟು ಪರಿಣಾಮಕಾರಿಯಾಗಿ ಹೋರಾಟ ಮಾಡಬೇಕು ಅನ್ನೋದು ಜನರ ಅಪೇಕ್ಷೆ ಇರ್ಬೋದು. ಆದರೆ ನಾವು ನಮ್ಮ ಶಕ್ತಿ ಮೀರಿ ಹೋರಾಟ ಮಾಡ್ತಿದ್ದೀವಿ. ಬಂಡತನಕ್ಕೆ ಏನು ಮಾಡ್ತೀರಿ ಹೇಳಿ? ಈ ಸರ್ಕಾರದ ಬಂಡತನಕ್ಕೆ ಯಾರ ಹತ್ರ ಉತ್ತರ ಇದೆ? ಏನೂ ಆಗೇ ಇಲ್ಲ ಅನ್ನುವ ಮನಸ್ಥಿತಿಗೆ ಈಗ ನಿಮಗೆ ಸಾರ್ವಜನಿಕವಾಗಿ ಬೆತ್ತಲಾದ ನಂತರವೂ ಕೂಡ ಭ್ರಷ್ಟಾಚಾರದ ಕಾರಣಕ್ಕೆ, ಬೆಲೆ ಏರಿಕೆ ಕಾರಣಕ್ಕೆ, ತಪ್ಪು ನಿರ್ಧಾರಗಳ ಕಾರಣಕ್ಕೆ ಸಾರ್ವಜನಿಕವಾಗಿ ಬೆತ್ತಲಾದ ನಂತರವೂ ಕೂಡ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಮರ್ಯಾದೆ ಇಲ್ಲದವ್ರ ಥರ ಓಡಾಡೋರಿಗೆ ಯಾರೇನು ಮಾಡೋಕ್ಕಾಗತ್ತೆ ಹೇಳಿ? ಏನು ಮಾಡೋಕ್ಕಾಗತ್ತೆ? ಸ್ವಪಕ್ಷದ ಶಾಸಕರೇ ಆರೋಪ ಮಾಡಿದ ಮೇಲೂ ಕೂಡ ಕರೆದು ಮಾತಾಡ್ತೀನಿ ಅನ್ನೋದಕ್ಕೇನು ಹೆಣ್ಣು ಕೊಟ್ಟು ತರೋ ವಿಷಯನ ಕರೆದು ಮಾತಾಡೋಕ್ಕೆ? ಪಾರ್ಟಿ ಏನು ನಿರ್ಣಯ ಮಾಡುತ್ತೆ, ಪಾರ್ಟಿ ಜೊತೆಗೆ ನಾವು, ಪಾರ್ಟಿ ಬಿಟ್ಟಲ್ಲ. ಹಾಗಾಗಿ ಪಾರ್ಟಿ ಏನು ನಿರ್ಣಯ ಮಾಡುತ್ತೆ, ಪಾರ್ಟಿ ಜೊತೆಗೆ ನಾವು ಇರ್ತೀವಿ. ಪಾರ್ಟಿ ಕೊಟ್ಟು ಕೆಲಸ ಮಾಡ್ತೀವಿ. ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಪಕ್ಷ ಹೋಗುತ್ತೆ, ಅವರ ಅನುಭವ ಬೇಕು ಅಂತ ತಾವು ಹೇಳ್ತಿದ್ದೀರಾ. ಆದರೆ ಇದೇ ವಿಚಾರವನ್ನ ಕೆಲವರು ಟೀಕೆ ಮಾಡ್ತಿದ್ದಾರೆ. ಪಕ್ಷದಲ್ಲಿ ಸಮರ್ಥ ನಾಯಕತ್ವ ಇಲ್ಲ, ಯುವ ನಾಯಕತ್ವ ಫೇಲ್ ಆಗ್ತಾ ಇದೆ. ಹಾಗಾಗಿ ಮತ್ತೆ ಯಡಿಯೂರಪ್ಪ ಅನಿವಾರ್ಯ ಬರ್ತಿದ್ದಾರೆ. ನಾನು ಅದು ಯಾವುದಕ್ಕೂ ಕಾಮೆಂಟ್ಸ್ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಸೈದ್ಧಾಂತಿಕ ನೆಲೆಯಲ್ಲಿ ಕಾರ್ಯಕರ್ತರ ಆಧಾರಿತವಾಗಿ ಕಟ್ಟಿರ್ತಕ್ಕಂಥ ಪಾರ್ಟಿ. ಹಾಗಾಗಿ ಪಾರ್ಟಿ ಏನು ದುರ್ಬಲ ಅಲ್ಲ, ಯಾವ ಕಾಲಕ್ಕೂ ದುರ್ಬಲ ಆಗಿಲ್ಲ, ಆಗೋದು ಇಲ್ಲ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ 60% ದಾಟಿದೆ ಅಂತ, ಅಂಕಿಅಂಶ ಪಟ್ಟಿ ಇಟ್ಟು ಹೇಳಿದ್ದಾರೆ 60% ದಾಟಿದೆ ಅಂತ ಬಳಸಿ ಬೆದರಿಕೆ ಹಾಕಿ ತಾತ್ಕಾಲಿಕವಾಗಿ ಅವ್ರ ಬಾಯಿ ಮುಚ್ಚಿಸಿರ್ಬೋದು. ಆದರೆ ಜನಾಭಿಪ್ರಾಯ ಈ ಎಲ್ಲ ಕಾರಣಕ್ಕೆ ರೂಪುಗೊಂಡಿದೆ. ಒಂದೇ ಒಂದು ನಯಾ ಪೈಸೆ ಕೆಲಸ ಆಗ್ತಿಲ್ಲ, ಯಾಕೆ MLA ಆಗಿರಬೇಕು ಅಂತ ಆಡಳಿತ ಪಕ್ಷದ ಶಾಸಕರೇ ಹೇಳ್ತಾರೆ ಅಂತ ಹೇಳಿದ್ರೆ ಇನ್ನು ವಿಪಕ್ಷದ ಪರಿಸ್ಥಿತಿ ಏನಿರ್ಬೋದು ಯೋಚನೆ ಮಾಡಿ ನೀವು. ಒಂದು ಚಿರಂಡಿ ಮಾಡೋ ಯೋಗ್ಯತೆನೇ ಇಲ್ಲ ಅಂತ ಆಡಳಿತ ಪಕ್ಷದ ಶಾಸಕರೇ ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಅಸಹಾಯಕತೆ ಕಾಡ್ತಿರ್ಬೋದು ಯೋಚನೆ ಮಾಡಿ. ಆದರೆ ನನ್ನ ಚಿಂತೆ, ನೀವು ಸಾಲನೂ ಜಾಸ್ತಿ ಮಾಡ್ತಾ ಇದ್ದೀರಿ, ಬೆಲೆ ಏರಿಕೆಯೂ ಮಾಡಿದ್ದೀರಿ. ಹಾಗಿದ್ರೆ ಬೊಕ್ಕಸಕ್ಕೆ ಬರಬೇಕಾದ ಹಣ ಎಲ್ಲಿ ಹೋಗ್ತಾ ಇದೆ? ಬೊಕ್ಕಸಕ್ಕೆ ಕನ್ನ ಹಾಕುವಂಥ ಕೆಲಸ ನಡೀತಿರ್ಬೋದು ಅಂತ ನನ್ನ ಅನುಮಾನ. ಬೊಕ್ಕಸಕ್ಕೆ ಬರಬೇಕಾದ ಹಣವನ್ನೇ ಲೂಟಿ ಹೊಡೆಯುವಂಥ ಕೆಲಸ ನಡೀತಿರ್ಬೋದು ಅನ್ನೋ ನನ್ನ ಅನುಮಾನ. ಇಲ್ಲದೇ ಇದ್ದರೆ ಸಾಲನೂ ಜಾಸ್ತಿ ಮಾಡ್ತೀರಿ, ಬೆಲೆಯೇನೂ ಏರಿಕೆ ಮಾಡಿದ್ದೀರಿ. ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ ದುಡ್ಡು? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ವಲ್ಲ. ಅಂದರೆ ಆಡಳಿತ ಪಕ್ಷದವರಿಗೆ ಮರ್ಯಾದೆ ಇಲ್ಲ ಅನ್ನೋದನ್ನು ಅವ್ರು ಒಪ್ಕೊಂಡಿದ್ದಾರೆ. ನಾನು ಹೇಳೋದೇನು, ಅವ್ರ ಹೇಳಿಕೆ ಪ್ರಕಾರ ಏನು ಅಂದರೆ, ನಮಗೆ ನಮ್ಮ ಪಕ್ಷದವರೇ ಟೀಕೆ ಮಾಡಿದ್ರು ಮರ್ಯಾದೆ ಇಲ್ಲದ ಥರ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ನೋದನ್ನು ಪರೋಕ್ಷವಾಗಿ ಅವ್ರು ಒಪ್ಕೊಂಡಿದ್ದಾರೆ. ಈಗೇನು ಮಾಡ್ತೀರಿ? ನಾವು ಮಾತಿನಲ್ಲಿ ಹೊಡಿತಾ ಇದ್ದೀವಿ, ಜನ ಕಾಲಲ್ಲಿರೋದನ್ನು ತಗೊಂಡು ಹೊಡೆಯೋದನ್ನ ದೂರ ಇಲ್ಲ. ಈಗ ನಾವು ಮಾತಿನಲ್ಲಿ ಏನು ಹೊಡಿತಾ ಇದ್ದೀವಿ ಅದು ಅವ್ರಿಗೆ ನಾಟ್ತಾ ಇಲ್ಲ ಅಂದಾಗ ಜನ ಕಾಲಲ್ಲಿರೋದನ್ನು ತಗೊಂಡು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆಗಲಾದ್ರೂ ಅವರಿಗೆ ಅರ್ಥ ಆಗುತ್ತೆ. ಮತ್ತು ಜನಾಭಿಪ್ರಾಯ ಅನ್ನೋದಿದೆಯಲ್ಲ, ಜನಾಭಿಪ್ರಾಯ ರೂಪುಗೊಳ್ತಾ ಇರುತ್ತೆ. ಜನ ಪ್ರತಿನಿತ್ಯ ತಮ್ಮ ಭಾವನೆ ವ್ಯಕ್ತಪಡಿಸೋಕ್ಕಾಗಲ್ಲ, ಚುನಾವಣೆಯಲ್ಲಿ ವ್ಯಕ್ತಪಡಿಸ್ತಾರೆ. ನೋಡಿ, NDAಯ ಭಾಗ BJP ಮತ್ತು JDS, NDAಯ ಭಾಗ. ಆದರೆ ಒಂದು ಪಕ್ಷವಾಗಿ
ನಮ್ಮ ಪಕ್ಷದ ಚಟುವಟಿಕೆಗಳನ್ನು ನಾವು ಕೆಲವೊಮ್ಮೆ ಒಟ್ಟಾಗೂ ಮಾಡ್ತೀವಿ, ಕೆಲವೊಮ್ಮೆ ಪ್ರತ್ಯೇಕವಾಗೂ ಮಾಡ್ತೀವಿ. ಯಾವ ಸಂದರ್ಭದಲ್ಲಿ ಒಟ್ಟಾಗಿ ಮಾಡಬೇಕು? ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಒಟ್ಟಾಗಿ ಮಾಡಲಿಲ್ವ ನಾವು? ಮಧ್ಯದಲ್ಲಿ ಒಟ್ಟಾಗೂ ಕೆಲಸ ಮಾಡ್ತೀವಿ. ಒಂದು ಸಂಘಟನೆಯಾಗಿ ನಿತ್ಯ ಕೆಲಸವನ್ನು ನಾವು ಮಾಡ್ತೀವಿ. ಹಾಗಾಗಿ ವರ್ಕಿಂಗ್ ಸ್ಟೈಲು BJP ಮತ್ತು JDS ವರ್ಕಿಂಗ್ ಸ್ಟೈಲು ಭಿನ್ನವಾಗಿದ್ದರೂ ಕೂಡ ಉದ್ದೇಶ ಒಂದೇ ಇದೆ. NDA ಭಾಗ ನಾವು ಎರಡೂ. ಕಾಂಗ್ರೆಸ್ನ ಆಡಳಿತ ವೈಫಲ್ಯವನ್ನು, ಅವ್ರ ಭ್ರಷ್ಟಾಚಾರವನ್ನು ನಾವು ಒಟ್ಟಿಗೆ ಸೇರಿ ಬಯಲಿಗೆಳೆಯೋ ಕೆಲಸ ಮಾಡ್ತಾ ಇದ್ದೀವಿ. ವಿಧಾನ ಮಂಡಲದಲ್ಲೂ ಕೂಡ ಒಟ್ಟಿಗೆ ಹೋರಾಟ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.